ನಮಸ್ತೆ ಕರ್ನಾಟಕ. ಇಂದು ನಾನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರ 7ನೇ ಪುಣ್ಯಸ್ಮರಣೆಯ ಅಂಗವಾಗಿ ವಿವಿಧೆಡೆಯಿಂದ ಭಕ್ತರು ಇಂದಿಗೂ ಸಹ ತಮ್ಮ ಸೇವೆಯಲ್ಲಿ ನಿರತರಾಗಿರುವುದನ್ನು ನಾವು ಕಾಣಬಹುದು. ಕಾಯಕವೇ ಕೈಲಾಸ ಎನ್ನುವ ಬಸವೇಶ್ವರರ ನುಡಿಗಳನ್ನು ತಮ್ಮ ಜೀವನದುದ್ದಕ್ಕೂ ಸಹ ನಡೆಸಿಕೊಂಡು ಬಂದಂತಹ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಸ್ಮರಿಸುತ್ತಾ, ಅವರು ನುಡಿದಂತೆ ನಡೆದು ನಮ್ಮೆಲ್ಲರಿಗೂ ಸಹ ಸೇವೆಯ ದಾರಿದೀಪವಾಗಿದ್ದಾರೆ. ದೀರ್ಘ ಆಧ್ಯಾತ್ಮಿಕ ಪರಂಪರೆ ಹೊಂದಿರುವ ಸಿದ್ಧಗಂಗಾ ಮಠ ಇಡೀ ನಾಡಿಗೆ ಬೆಳಕಾಗಿದೆ. ಅಟವಿ ಸ್ವಾಮಿಗಳ ಪ್ರಾರಂಭಿಸಿದಂತಹ ಸೇವೆ ಇಂದಿಗೂ ಸಹ ಮುಂದುವರೆದಿದೆ. ಸ್ನೇಹಿತರೆ, ಮಠವನ್ನು ತ್ರಿವಿಧ ದಾಸೋಹ ಎಂದು ಜಗತ್ತಿನೆಡೆ ತನ್ನ ಗಮನ ಸೆಳೆದಿದೆ. ಶಿಕ್ಷಣ, ವಸತಿ, ಅನ್ನ ಇತ್ಯಾದಿಗಳನ್ನು ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ನೀಡುವ ಮೂಲಕ ತಮ್ಮ ಮಠದ ಪರಂಪರೆಯನ್ನು ಅವರು ಇನ್ನೂ ಹೆಚ್ಚಿಸುತ್ತಾ ಹೋಗ್ತಾ ಇದ್ದಾರೆ. ಇದನ್ನು ನಾವು ತಮ್ಮ ಜೀವನದಲ್ಲೂ ಸಹ ಅಳವಡಿಸಿಕೊಳ್ಳುವ ಮೂಲಕ ನಾವು ಅದಕ್ಕೆ ಪಾತ್ರರಾಗೋಣ. ಸ್ನೇಹಿತರೆ, ಗುರುಗಳು ತಮ್ಮ 111ನೇ ಇಳಿ ವಯಸ್ಸಿನಲ್ಲಿಯೂ ಸಹ ಎಂದೂ ವಿಶ್ರಾಂತಿಯನ್ನು ಪಡೆಯದೆ ತಮ್ಮ ಸೇವೆಯಲ್ಲೇ ನಿರತರಾಗಿದ್ದರು. ಅದನ್ನು ನಾವು ಜೀವನಕ್ಕೆ ಮಾರ್ಗದರ್ಶನವಾಗಿ ತಾಣೋಣ. ಅವರ ಅನಾರೋಗ್ಯದ ಸ್ಥಿತಿಯಲ್ಲಿದ್ದರೂ ಸಹ ಆಸ್ಪತ್ರೆಯಲ್ಲೂ ಸಹ ಶಿವಪೂಜೆಯನ್ನು ನಿಲ್ಲಿಸಿದವರಲ್ಲ ಗುರುಗಳು. ಎಂದಿಗೂ ಸಹ ತನ್ನ ಶಿವಪೂಜೆಯನ್ನು ನಿಲ್ಲಿಸಿಲ್ಲ ಅವರು. ಸಿದ್ಧಗಂಗಾ ಮಠದಲ್ಲಿ ಎಲ್ಲ ಸಮುದಾಯದ ಬಡ ಮಕ್ಕಳಿಗೂ ಸಹ ಶಿಕ್ಷಣವನ್ನು ನೀಡುವ ಮೂಲಕ ಆದರ್ಶ ಆಗಿದ್ದಾರೆ. ಎಲ್ಲರಿಗೂ ಹಿರಿಯರ ಮಾರ್ಗದರ್ಶನದಂತೆ ಇಂದಿಗೂ ಸಹ ಎಲ್ಲ ಕಾರ್ಯಗಳು ನಡೆಯುತ್ತಿವೆ. ಎಷ್ಟೇ ದೂರದಿಂದ ಅನ್ನ ನೀರು ವಸತಿ ಇಲ್ಲದೆ ದಾರಿ ತಪ್ಪಿ ಬಂದಂತಹ ಭಕ್ತಾದಿಗಳಿಗೂ 2 ದಿನ ಉಳಿದು ದರ್ಶನ ಮಾಡಿ ಸೇವೆ ಮಾಡಿ ಹೋಗುವಂತಹ ಪುಣ್ಯಕ್ಷೇತ್ರ ನಮ್ಮ ಸಿದ್ಧಗಂಗಾ ಮಠ. ಇಂದಿಗೂ ಸಹ ಅವರ ನೆರಳಿನಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬದುಕುತ್ತಿದ್ದಾರೆ. ಅಂತಹ ತಪೋವನದಲ್ಲಿ ಜನಿಸಿರುವಂತಹ ನಾವೇ ಪುಣ್ಯರು ಅಲ್ವಾ ಸ್ನೇಹಿತರೆ. ಜನವರಿ 21ನೇ ದಿನವನ್ನು ದಾಸೋಹ ದಿನವಾಗಿ ಮಾಡಿ ಶಿವಕುಮಾರ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡುತ್ತಾ ಅವರನ್ನು ತ್ರಿವಿಧ ದಾಸೋಹಿ ಎಂಬ ಅದ್ಭುತ ಮಾತಿನಿಂದಲೇ ಕರೆದಿದ್ದಾರೆ. ಯಾವುದೇ ಕೆಟ್ಟ ಆಲೋಚನೆಗಳನ್ನು ಸಹ ಬಿಟ್ಟು ನಮ್ಮ ಭಕ್ತಾದಿಗಳು ಇಂದಿಗೂ ಸಹ ಲಕ್ಷಾಂತರ ಭಕ್ತರು ಪ್ರಸಾದ ವಿನಿಯೋಗ ಸೇವನೆ ಮಾಡುವುದರಲ್ಲಿ ಮುಳುಗಿದ್ದಾರೆ. ಇದು ಸಿದ್ಧಗಂಗಾ ಮಠಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ತಂದುಕೊಡುತ್ತದೆ ಸ್ನೇಹಿತರೆ.